ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ತುಂಬಾ ಇಷ್ಟಪಡುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ಸೊ ಈ ಒಂದು ಮನೆಯಲ್ಲಿ ನೀವು ಹಲ್ದಿರಾಮ್ನ ಸ್ಟೈಲಲ್ಲಿ ಮಸಾಲ ಕಡಲೆನ ತಯಾರಿಸಿ ತಿಂದರೆ ಮತ್ತೆ ನೀವು ಯಾವತ್ತೂ ಕೂಡ ಆಚೆಯಿಂದ ತರೋದೇ ಇಲ್ಲ. ಅಷ್ಟು ಟೇಸ್ಟಿಯಾಗಿ ಮನೆಯಲ್ಲೇ ನೀವು ಈ ಒಂದು ಮಸಾಲ ಕಡಲೆನ ಮಾಡ್ಕೊಳ್ಬೋದು. ಈ ಒಂದು ರೆಸಿಪಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಬೌಲಿಗೆ ನಾನು 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕಿದ ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ. ಓಕೆ, ಜೀರಿಗೆ ಬೇಕಿದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಕು ಅಂದರೂ ಕೂಡ ಹಾಕ್ಕೊಳ್ಬೋದು. ಸೋಂಪು ಇನ್ನೂ ಜಾಸ್ತಿ ಹಾಕಬೇಡಿ, ಯಾಕೆಂದರೆ ಅದೇ ಫ್ಲೇವರ್ ಬರ್ತಾ ಇರುತ್ತೆ. ಹಾಗಾಗಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇವಾಗ. ಹಾಗೆ ಇದಕ್ಕೆ ಖಾರಕ್ಕೆ ನಾನು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನ್ ಆಗುವಷ್ಟು. ನಿಮಗೆ ಬೇಕು ಅಂದರೆ ಇದಕ್ಕೆ ಕಲರ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಇಲ್ಲಿ ಖಾರದ ಪುಡಿನ ಉಪಯೋಗಿಸ್ಬೋದು, ರೆಡ್ ಚಿಲ್ಲಿ ಪೌಡರ್ನ. ಯಾಕೆಂತಂದರೆ ಕೆಲವರು ಖಾರ ತಿಂತಾರೆ, ಕೆಲವರು ಖಾರ ಕಮ್ಮಿ ತಿಂತಾರೆ. ಸೊ ಆಮೇಲೆ ಕೂಡ ನೀವು ಒಂದೆರಡು ಹಾಕಿ ನಂತರ ಟೇಸ್ಟ್ ನೋಡಿಕೊಂಡು ಬೇಕು ಅಂದರೆ ನೀವು ಖಾರ ಉಪ್ಪನ್ನು ಹಾಕ್ಕೊಳ್ಬೋದು. ಹಾಗೆ ಒಂದು ಪಿಂಚಷ್ಟು ನಾನು ಇಲ್ಲಿ ಇಂಗು ತಗೊಂಡಿದ್ದೀನಿ, ಜಾಸ್ತಿ ಬೇಡ, ಒಂದು ಪಿಂಚಷ್ಟು ಹಾಕ್ತಾ ಇದ್ದೀನಿ, ಯಾಕೆಂದರೆ ಅದೇ ಸ್ಮೆಲ್ ಬರ್ತಾ ಇರುತ್ತೆ ಅಂತ ಹೇಳಿ ಅಷ್ಟೇ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ, ನೋಡ್ಬೋದು. ನೀರನ್ನು ಹಾಕಿ ನಾವು ಕಲಿಸ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಳಿ. ಒಂದೇ ಸಲ ನೀರನ್ನು ಹಾಕೋದ್ರಿಂದ ಜಾಸ್ತಿ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ. ಆಗ ಮತ್ತೆ ನೀವು ಹಿಟ್ಟು ಮತ್ತು ಬೇರೆ ಸ್ಪೈಸಸ್ನೆಲ್ಲ ಹಾಕ್ಕೊಳ್ಬೇಕಾಗುತ್ತೆ. ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನಾವು ಕಲಿಸ್ಕೊಳ್ಳೋಣ. ಮಸಾಲ ಕಡಲೆ ಬೀಜ ಖಂಡಿತ ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ಲರಿಗೂ ಕೂಡ ತುಂಬಾ ಇಷ್ಟ. ಇದನ್ನು ರೆಡಿ ಮಾಡಿ ನೀವು ಇಟ್ಕೊಂಡ್ರೆ ಇದನ್ನು 1 ತಿಂಗಳವರೆಗೂ ಕೂಡ ನೀವು ಮನೆಯಲ್ಲಿ ತಿನ್ಬೋದು, ಮಕ್ಕಳಿಗೂ ಕೊಡ್ಬೋದು. ಇದು ತುಂಬಾ ಟೇಸ್ಟಿ ಇರುತ್ತೆ, ತುಂಬ ಈಸಿಯಾಗಿ ಮಾಡುವಂತಹ ಒಂದು ಕಡಲೆ ಬೀಜ ರೆಸಿಪಿ. ನಾವು ಬೇಕ್ರಿಲೆಲ್ಲ ಖಂಡಿತ ತಂದು ತಿಂದಿರ್ತೀವಿ. ಮನೆಯಲ್ಲಿ ಮಾಡುವಂಥ ಒಂದು ಕಡಲೆ ಬೀಜ ಆ ರೀತಿ ಟೇಸ್ಟ್ ಕೊಡಲ್ಲ ಅಂತ ಸುಮಾರು ಸಲ ಅಂದ್ಕೊಂಡಿರ್ತೀವಿ. ಖಂಡಿತ ಅದೇ ಟೇಸ್ಟಲ್ಲಿ ನಾವು ಮನೆಯಲ್ಲಿಯೇ ಒಂದು ಹಲ್ದಿರಾಮ್ ಸ್ಟೈಲಲ್ಲೇ ಮಸಾಲ ಕಡಲೆನ ಮಾಡ್ಕೋಬೋದು. ಈಗ ಒಂದು ಬೌಲಿಗೆ 1 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡ ನಂತರ ಇಲ್ಲಿ ನಾನು ಕಡಲೆ ಬೀಜನ ತೊಗೊಂಡಿದ್ದೀನಿ, ಹಸಿ ಕಡಲೆ ಬೀಜ. ಹಸಿ ಕಡಲೆ ಬೀಜ ಇಲ್ಲಿ ನಾನು 2 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ, ನೋಡ್ಬೋದು ನೀವು. ಹಸಿ ಕಡಲೆ ಬೀಜನ 2 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಒಂದು ಬೌಲಿಗೆ ನೀರನ್ನು ಹಾಕಿ ನಾವು ಹೀಗೆ ಕಡಲೆ ಬೀಜನ ಅದರಲ್ಲಿ ಹಾಕಿ ಒಂದು 2 ಸಲ ಇದನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳೋಣ. ಓಕೆ, ನೋಡಿ. ಈಗ ಈ ಥರ ನೀರನ್ನು ಹಾಕಿ ನಾವು ತೊಳೆಯೋಕೆ ಬಿಟ್ಟಾಗ ಮೇಲ್ಗಡೆ ಕಡಲೆ ಬೀಜಗಳು ತೇಲ್ತಾ ಇರುತ್ತೆ ಅಲ್ವಾ. ಕೆಲವೊಂದು ಕಡಲೆ ಬೀಜಗಳು ಒಂದು 2 ನಿಮಿಷ ನೀರಲ್ಲಿ ಬಿಟ್ಟರೂ ಕೂಡ ಹಾಗೆ ತೇಲ್ತಾ ಇರುತ್ತೆ, ಅವು ಸ್ವಲ್ಪ ಕೆಟ್ಟೋಗಿರುತ್ತೆ ಮತ್ತು ಆ ಟೇಸ್ಟು ಕೂಡ ಹೊರಟೋಗುತ್ತೆ. ಹಾಗಾಗಿ ಆ ಥರ ಕಡಲೆ ಬೀಜಗಳನ್ನು ತೆಗೆದು ಆಚೆ ಹಾಕ್ಬಿಡಿ. ನೋಡಿ, ಈ ಥರ ಮೇಲ್ಗಡೆ ತೇಲ್ತಿರೋ ಅಂಥದ್ದನ್ನೆಲ್ಲ ನಾನು ತೆಗೆದು ಆಚೆ ಹಾಕ್ತೀನಿ. ಸೊ ನೋಡಿ, ಅದರಲ್ಲಿ ಆರಿಸಿ ಕೆಲವೊಂದು ಜೊಳ್ಳಿರ್ತವೆ, ಸೊ ಅವೇನೂ ಆಗಿರಲ್ಲ, ಕೆಲವೊಂದು ಕಹಿ ಆಗ್ತವೆ, ಆ ಥರದವನ್ನ ತೆಗೆದು ಆಚೆ ಹಾಕಬೇಕು. ನಂತರ ಇಲ್ಲಿ ಹಿಟ್ಟು ಕಲಸಿದ್ದೀನಲ್ವ, ಆ ಕಲಸಿರುವಂಥ ಹಿಟ್ಟಿಗೆ ಇವಾಗ ಕಡಲೆ ಬೀಜ, ನಾವು ತೊಳೆದಿರೋವಂಥ ಕಡಲೆ ಬೀಜನ ಹಾಕ್ಕೊಳ್ಳೋಣ. ನೋಡಿ, ಎಲ್ಲದೂ ಕೂಡ ನಾನು ಅದಕ್ಕೆ ನೀರನ್ನು ಸೋಸ್ಬಿಟ್ಟು ನಂತರ ನಾನು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲ ಪೀನಟ್ನ ಒಂದ್ಸಲ ಮನೆಯಲ್ಲಿ ತಯಾರಿಸಿ ತಿಂದರೆ ಖಂಡಿತ ಈ ರುಚಿನ ನೀವು ಯಾವತ್ತೂ ಮರೆಯೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಯಾಕೆಂದರೆ ಈಗ ಆಚೆಯಿಂದ ತಂದಾಗ ಕಲರು ಅದು ಇದು ಎಲ್ಲ ಹಾಕಿರ್ತಾರೆ, ಅದು ಹೆಲ್ತಿಗೆ ಒಳ್ಳೆಯದಲ್ಲ. ಸೊ ಮನೆಯಲ್ಲೇ ಇಷ್ಟು ರುಚಿಯಾಗಿ ಶುಚಿಯಾಗಿ ನಾವು ಮನೆಯಲ್ಲಿ ಮಾಡಿಕೊಂಡು ಮಕ್ಕಳಿಗೆ ಕೊಡೋದ್ರಿಂದ ಮತ್ತು ನಾವುಗಳು ತಿನ್ನೋದ್ರಿಂದ ಒಂದು ಹೆಲ್ತಿಯಾಗಿರುತ್ತೆ, ತುಂಬಾ ಒಂದು ಒಳ್ಳೆಯದು ಕಡಲೆ ಬೀಜ ಆರೋಗ್ಯಕ್ಕೆ. ಸೊ ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1-2 ಸೆಕೆಂಡ್ಸ್ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಇರಬೇಕು, ಜಾಸ್ತಿ ಕೋಟೆಡ್ ಆಗಿ ಬಂದರೆ ಅದು ಬೇರೆ ಟೇಸ್ಟೇ ಕೊಟ್ಬಿಡುತ್ತೆ. ಇದೇ ಕೋಟೆಡ್ ಇರಲಿ, ಖಂಡಿತ ನಾನು ಮುಂದೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಈಗ ನೋಡಿ, ಮಿಕ್ಸ್ ಮಾಡ್ಕೊಂಡಿರೋದನ್ನು 1 ನಿಮಿಷ ನಾನು ಹಾಗೆ ಇಟ್ಟು ನಂತರ ಇವಾಗ ಕಾಯೋದಕ್ಕೆ ಎಣ್ಣೆ ಇಟ್ಟಿದ್ದೆ. ಸೊ ಮೀಡಿಯಮಾಗಿ ಎಣ್ಣೆ ಕಾದಿದೆ. ಇವಾಗ ಕಡಲೆ ಬೀಜನ ಹೀಗೆ ಹಾಕ್ಕೊಳ್ಳೋಣ. ದೂರ ದೂರ ಹಾಕ್ಕೊಳ್ತಾ ಇದ್ದೀನಿ ನಾನು, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಜೋರಾಗಿ ಹಾಕೋದ್ರಿಂದ ಕೈ ಮೇಲೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ಸ್ವಲ್ಪ ನಿಧಾನವಾಗಿ ಕಡಲೆ ಬೀಜನ ಹಾಕ್ಕೊಳ್ಳಿ. ಮೀಡಿಯಮಾಗಿ ಎಣ್ಣೆ ಕಾದಿದ್ದಾಗಲೇ ಹಾಕ್ಕೊಳ್ಳಿ. ಜಾಸ್ತಿ ಕಾದಿದ್ದಾಗ ಅದರ ಹವೆ
ನಮ್ಮ ಕೈಗೆ ಸ್ವಲ್ಪ ಸುಡೋ ಥರ ಅನಿಸುತ್ತೆ ನಮಗೆ. ಹಾಗಾಗಿ ನೋಡಿ ಹಾಕಿದ ನಂತರ ನಾನು ಇದನ್ನು ಒಂದು 2 ನಿಮಿಷ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಹೀಗೆ ನಾವು ಎಣ್ಣೆಯಲ್ಲಿ ಇದನ್ನು ಕರ್ಕೋಬೇಕು. ಇದನ್ನು ಹೀಗೆ ಸ್ವಲ್ಪ ಅಂಟ್ಕೊಂಡಿರುತ್ತೆ, ಏನೂ ತೊಂದರೆ ಇಲ್ಲ. ನೋಡಿ ಹೀಗೆ ಅದನ್ನು ಬೇಯಿಸಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ನಂತರ ನೀವು ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಬೋದು. ಈ ಥರ ಮಿಕ್ಸ್ ಮಾಡ್ತಾ ನೀವು ಬೇಯಿಸ್ಕೋಬೇಕಾಗುತ್ತೆ. ಯಾಕೆಂದರೆ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಪಲ್ಟಾಯಿಸ್ಬೇಕಲ್ಲ, ಇಲ್ಲ ಅಂತಂದರೆ ಒಂದು ಕಡೆ ಬೆಂದಿರುತ್ತೆ, ಇನ್ನೊಂದು ಕಡೆ ಬೆಂದಿರಲ್ಲ. ಹಾಗಾಗಿ 2 ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಾವು. ಬೇಯಿಸಿದ ನಂತರ ಇವಾಗ ಅದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ತೀನಿ. ನಾನು ಇನ್ನೂ ತೆಗೆದಿಲ್ಲ, ಬೇಯ್ತಾ ಇದೆ. ಯಾಕೆಂದರೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಂಡಿದ್ದೀವಿ. ಕಡಲೆ ಬೀಜ ಬೇಗನೆ ಬೆಂದ್ಬಿಡುತ್ತೆ. ಸೊ ನೋಡಿಕೊಂಡು ನೀವು ಬೇಯಿಸ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ಬೆಂದರೆ ಅದು ಟೇಸ್ಟ್ ಇರಲ್ಲ. ಸೊ ಹಾಗಾಗಿ ನೋಡಿಕೊಂಡು ಮೀಡಿಯಮ್ ಆಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಈಗ ಆಗಿದೆ, ಆಲ್ಮೋಸ್ಟ್ ಆಲ್ ಈಗ ಆಗಿದೆ. ಸೊ ಇವಾಗ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಹೀಗೆ ಈಗ ಮಿಕ್ಕಿರೋಂತಹ ಒಂದು ಕಡಲೆ ಬೀಜನೂ ಕೂಡ ನಾನು ಎಣ್ಣೆಯಲ್ಲಿ ಹೀಗೆ ಅದನ್ನು ಎಣ್ಣೆಯಲ್ಲಿ ಕರ್ಕೊಳ್ತೀನಿ. ನೀವು ಮನೆಯಲ್ಲಿಯೇ ಹಲ್ದಿರಾಮ್ ಸ್ಟೈಲ್ ಮಸಾಲ ಕಡಲೆನ ಖಂಡಿತ ತಯಾರಿಸಿ ತಿಂದರೆ ಆಚೆಯಿಂದ ಯಾವತ್ತೂ ಕೂಡ ತರೋದೇ ಇಲ್ಲ ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿ ಮನೆಯಲ್ಲಿ ನೀವು ಮಾಡ್ಕೋಬೋದು, ತುಂಬಾ ಒಂದು ಸುಲಭ ವಿಧಾನದಲ್ಲಿ. ಈಗ ನಾನು ಕರಿಬೇವು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು ನೀವು. ಸೊ ಈಗ ಇದನ್ನು ಕೂಡ ತೆಗೆದಿಟ್ಕೊಳ್ಳೋಣ. ಈಗ ಆಗಿದೆ. ಸೊ ನೋಡಿ ಈಗ ತೆಗಿತಾ ಇದ್ದೀನಿ. ಈಗ ಕಡಲೆ ಬೀಜನ ನಾವು ಒಂದು ಟಿಶ್ಯೂ ಪೇಪರ್ ಮೇಲಿಂದ ತೆಗೆದು ನಾನು ಒಂದು ಪ್ಯಾನಿಗೆ ಹಾಕ್ಕೊಂಡಿದ್ದೀನಿ, ಟ್ರೈ ಪ್ಯಾನ್ಗೆ. ಸೊ ಕಡಲೆ ಬೀಜ ಹಾಕಿದ ನಂತರ ಇದಕ್ಕೆ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಎಣ್ಣೆಲಿ ಕರೆದಿರೋಂತಹ ಕರಿಬೇವು. ಬೇಕು ಅಂದರೆ ಈಗ ಸ್ವಲ್ಪ ನಿಮಗೆ ಬೇಕು ಅಂದರೆ ಉಪ್ಪು ಖಾರ ಹಾಕ್ಕೊಳ್ಬಹುದು. ಬೇಕು ಅಂದರೆ ಚಾಟ್ ಮಸಾಲ ಮತ್ತು ಉಪ್ಪು, ಖಾರದ ಪುಡಿ ಹಾಗೆ ಪೆಪ್ಪರ್ ಪೌಡರ್ನ ಹಾಕಿ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಕಡಲೆ ಬೀಜ ಮತ್ತು ಈಗ ಕರಿಬೇವನ್ನ ಹಾಕಿದ್ದೀನಿ, ಸಾಕು. ಖಾರನೂ ಕರೆಕ್ಟಾಗಿದೆ ಮತ್ತು ಉಪ್ಪು ಕರೆಕ್ಟಾಗಿದೆ. ಸೊ ಹಾಗಾಗಿ ನಾನು ಏನನ್ನೂ ಹಾಕೋದಿಲ್ಲ. ಇವಾಗ ಇದನ್ನು ಚೆನ್ನಾಗಿ 2 ಕೈಯಿಂದ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಬೇಕು ಅಂದರೆ ನೀವು ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು, ಬೇಕು ಅಂದರೆ ಖಾರಕ್ಕೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿದ್ರೆ ಈಗ ಕಡಲೆ ಬೀಜ ಮತ್ತು ಕರಿಬೇವು 2 ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ ಹೀಗೆ ಒಂದು ಒಳ್ಳೆ ಕೋಟೆಡ್ ಬಂದಿದೆ. ಸೊ ನೋಡ್ಬೋದು, ಜಾಸ್ತಿ ಕೋಟೆಡ್ ಆಗಿ ಅದ್ರ ಮೇಲೆ ಒಂದು ಲೇಯರಾಗಿ ಕೂತ್ಕೊಂಡ್ಬಿಟ್ರೆ ಅದು ಬೇರೆ ಥರನೇ ಇರುತ್ತೆ. ಸೊ ಒಂದು ಚಿಕ್ಕದಾಗಿ ನೋಡಿ, ಜಾಸ್ತಿ ಗಟ್ಟಿಯಾಗಿ ಅದ್ರ ಮೇಲೆ ಒಂದು ಲೇಯರ್ ಕೂತ್ಕೊಂಡಿಲ್ಲ ಕಡಲೆ ಬೀಜದ ಮೇಲೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ನೀವು ಮನೆಯಲ್ಲಿ ಮಸಾಲ ಕಡಲೆ ಬೀಜನ ಮಾಡಿ ತಿಂದರೆ ಖಂಡಿತ ಯಾವತ್ತೂ ಕೂಡ ಈ ಟೇಸ್ಟನ್ನು ಮರೆಯೋದಿಲ್ಲ. ಅಷ್ಟು ಟೇಸ್ಟಿಯಾಗಿರುವಂತಹ ಒಂದು ಮಸಾಲ ಗ್ರೌಂಡ್ನಟ್ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಬಾಯ್, ಸಿ ಯು.